ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮರಡಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಬೆಳಗ್ಗೆ ಬೇಗನೆ ಎದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಹುಣ್ಣಿಮೆ ಇವತ್ತು, ಬನದ ಹುಣ್ಣಿಮೆ. ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ. ಯಾರೆಲ್ಲ ಕೇಳಿದ್ದೀರಾ, ಗದಗ್ ಬಿಂಕದಕಟ್ಟಿ. ಸೊ ಅಲ್ಲಿ ಯಲ್ಲಮ್ಮ ದೇವಿದು ಜಾತ್ರೆ ಆಗುತ್ತೆ. ಈ ಸರಿ ನಮಗೂ ಕೂಡ ಹೋಗೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಆ್ಯಂಡ್ ಇವತ್ತಿನ ಒಂದು ಡೈಲಿ ಲಾಗ್ಗೆ ನಿಮಗೆ ಎಲ್ಲ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ಏನಾಗುತ್ತೆ ಏನಿಲ್ಲ ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಬನ್ನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಶ್ರೀ ಸತ್ಯನಾರಾಯಣ ಎಂದು ಹೇಳುತ್ತಾರೆ, ಇನ್ನು ಕೆಲವರು ಸತ್ಯದೇವ ಎನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾಗಿರುವ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾಭಕ್ತಿಗಳಾದ ಭಕ್ತರುಗಳಿಗೆ ಇಚ್ಛೆ ಫಲಗಳನ್ನು ಕೊಡತಕ್ಕದ್ದು. ಹೀಗೆ ಸನಾತನವಾದ ಭಗವಂತನನ್ನು ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ರೂಪವನ್ನು ಧರಿಸಿಕೊಂಡಿರುವಂತನಾಗುತ್ತಾನೆ ಎಂಬುದಾಗಿ ಸೂತ ಪುರಾಣಕರು ಹೇಳುತ್ತಾರೆ. ಮುನಿಲೋಕುತ್ತಮರ ಯಾರು ಈ ಸತ್ಯನಾರಾಯಣ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವನ್ನು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂತವರಾಗಿದ್ದಾಗಿ ಸುಖದಿಂದ ಇರುತ್ತಾರೆ. ಇದರಲ್ಲಿ ಸಂಶಯವಿಲ್ಲವೆಂಬುದಾಗಿ ಸೂತಪುರಾಣಕರು ಶೌನಕಾದಿ ಋಷಿಗಳಿಗೆ ಹೇಳಿದ ನಮ್ಮಲ್ಲಿದೆ. ಸ್ಕಂದ ಸೊ ನಾನಿವಾಗ ಮಮ್ಮಿ ಸತ್ಯನಾರಾಯಣ ಕತೆ ಓದ್ತಿದ್ದಾರಲ್ವ, ಸೊ ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಸಾದ ಮಾಡೋಣ ಬನ್ನಿ. ಪ್ರಸಾದ ಮಾಡೋಕ್ಕೆ ಏನು ಬೇಕು ಅಂದರೆ ರವೆ, ಸಕ್ಕರೆ, ಸ್ವಲ್ಪ ಹಾಲು, ಆಮೇಲೆ ಸ್ವಲ್ಪ ರುಚಿಯಾಗಿ ಮಾಡಲಿಕ್ಕೆ ಅಂತಂದರೆ ನಾನೊಂದು ಸ್ವಲ್ಪ ಬನಾನ ಹಾಕಿರ್ತೀನಿ. ಸೊ ಬನ್ನಿ ಮಾಡಿ. ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಈ ರವಾನ ಹಾಕ್ತಾಯಿದ್ದೀನಿ. ರವಾನ ಸ್ವಲ್ಪ ನೀಟಾಗಿ ಹುರ್ಕೊಳ್ಳೋಣ. ಸೊ ಹುರ್ಕೊಂಡಾದ್ಮೇಲೆ ಇದಕ್ಕೆ ಏನು ಹಾಕಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಇವತ್ತು ಸ್ವಲ್ಪ ಬನಾನ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟಾದರೆ ಸಾಕು, ಇದು ಹುರ್ಕೊಂಡಾಗ್ತಿರೋದು. ಸೊ ಇಲ್ಲಿ ಬಾಳೆಹಣ್ಣು, ದ್ರಾಕ್ಷಿ, ಗೋಡಂಬಿನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಇದಕ್ಕೆ ಹಾಕೋಣ. ಓಕೆನಾ? 3 ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಲು ಹಾಕಿದ್ದೀನಿ. ಸೊ ಪ್ರಸಾದ ರೆಡಿ ಆಗಿದೆ. ಇದನ್ನ ಇವಾಗ ನೈವೇದ್ಯಕ್ಕೆ ಕೊಡೋಣ ಅಷ್ಟೇ. ನಾನಿಲ್ಲಿ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಏನು ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸ್ಪೆಷಲ್ ಮಾಡ್ತಾ ಇದ್ದಾರೆ. ಹಾಗೆ ಸುಮ್ಮನೆ ಅಂತ ತೆಗೆದೆ. ಇಲ್ಲಿ ಊರಿಗೆ ಬಂದಾಗ ಬಟ್ಟೆ ಹಾಕ್ಕೊಳ್ಳೋಕೆ ಬರುತ್ತೆ ಅಂತ ಹಂಗೆ ಸುಮ್ಮನೆ ತೆಗೆದೆ. ನೋಡಿದ್ರೆ ಬಟ್ಟೆ ಕಾಸ್ಟ್ಲಿ ಇರೋವೆಲ್ಲ. ಇದು ಏನಿಲ್ಲ ಅಂದ್ರೂ ಎಷ್ಟು 2,500 ಸಾವಿರ ಅಂತ. ಇದು ಚಿಕ್ಕವಳಿದಾಗ ಕೊಡಿಸಿರೋದು. ಇದು ಚಿಕ್ಕವಳಿದಾಗೇನೋ 10th ಸ್ಟ್ಯಾಂಡರ್ಡ್ ಇದ್ದಾಗ ಇದು. ಆಮೇಲೆ ಇದು 1,500. ಮತ್ತು ಅದು ಇಲ್ಲೊಂದೈತೆ, ಎಲ್ಲ ಫಿಟ್ ಆಗ್ತಿದೆ. ಇದಕ್ಕೇನೋ 2,000 ಚಿಲ್ಲರೆ. ಇದು ಹಾವೇರಾಗ ತಗೊಂಡಿದ್ದು 2,000 ಚಿಲ್ಲರ. ಇದು ಕಾಟನ್ 800. ಆಮೇಲೆ ಮತ್ತು ಈ ಗಂಟು ತುಂಬ ಇದ್ದಾವೆ. ಆಮೇಲೆ ಮೇಲ್ಗಡೆ ಅಲ್ಲೊಂದು 2 ಗಂಟು ಇದ್ದಾವೆ. ಇವಾಗ ಇಷ್ಟು ಕ್ಲೀನ್ ಮಾಡಿದೆ, ಅಲ್ಲೊಂದಿಷ್ಟು. ಇವಾಗ ಇನ್ನು ತೆಗ್ದಿದ್ದೀನಿ, ಆಮೇಲೆ ಇದು ತೆಗಿಬೇಕು. ಬಾಳೆದು ಅದು ಹೌದೆ, ಅಲ್ಲೊಂದು ಗಂಟು ಐತಿ. ಮಾತಾಡಿ, ನೀನು ಯಾಕೆ ಚಪ್ಪಾಳಿ ಹೊಡ್ಯಾಕತ್ತಿ? ಏನಂದ್ರೆ ಮಾತಾಡ್ಬಿಡು ಸುಮ್ಮನೆ. ನಾನೆಲ್ಲಿ ಮಾತಾಡ್ಬೇಡ ಅಂದೆ. ಸೊ ಅಲ್ಲೊಂದು ಗಂಟು, ಮೇಲೆ 2 ಗಂಟು. ಯಾವ್ಯಾವ ಬರ್ತವೆ ನೋಡಬೇಕು. ಸೊ ನಿನ್ನೆ ನಾನು ನನ್ನ ಫ್ರೆಂಡ್ ಮಗು ಬಂದಾಗ ನನ್ನ ಫ್ರೆಂಡ್ ಮಗು ಬಂದಾಗ ಒಂದು ಕೊಟ್ಟಿದ್ನಲ್ಲ, ಅದೇ ಥರದ್ದು ಇದೊಂದು ಪೀಸು. ಇನ್ನೊಂದು ಪೀಸ್ ಇತ್ತು, ಅದು ಇನ್ನೊಂದು ಮಗುಂಗೆ ಕೊಟ್ಟೆ. ಇದೊಂದು ಐತೆ. ಇದು ಇನ್ನೊಂದು ನನ್ನ ಮಗಳ ಫ್ರೆಂಡ್. ನನ್ನ ಮಗಳ ಫ್ರೆಂಡ್ ಅಂತ ನನ್ನ ಫ್ರೆಂಡ್ ಮಗಳು ಮತ್ತು ಯಾರು ಬಂದರೆ ನಾನು ಕೊಡೋಣ ಅಂತ ಇಟ್ಟಿದ್ದೀನಿ ಅಷ್ಟೇ ಗಾಯ್ಸ್. ಎಷ್ಟೊಂದು 2 ವರ್ಷನೇ ಆಯ್ತು ತಗೊಂಡಿಟ್ಟು. ಅವನ್ನ ಕಲೆ ಆಗ್ಬಿಟ್ಟೈತೆ. ಮಮ್ಮಿ ಕಲೆ ಆಗ್ಬಿಟ್ಟೈತೆ. ಜಾಡಿಸ್ಕೊಡು.
ಒಂದಿಟ್ಟು ಬೇಗ ಬೇಗ ತಗೋಣ. ನಮ್ಮ ಮಮ್ಮಿಯೂ ಇಲ್ಲೇ ತಗೊಂಬಂದಿಡ್ತಾರಪ್ಪ ಸೀರೆ. ಇವೆಲ್ಲ ನಾನು ಇಷ್ಟಪಟ್ಟು ತಗೊಂಡಿರೋಲ್ಲ, ನೀವು ಕೊಡ್ಸಿರೋದು ಇದು. ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ಕೊಡಿಸಿದ್ದೆ. ಹೇಳಿದ್ರು 5,000 ಚಿಲ್ಲರೆ ಇದೆ. ಎಷ್ಟು ದೊಡ್ಡದಿದೆ ಅಂದರೆ ಇದಕ್ಕೆ ಫ್ರಿಲ್ ಇದೆ ಆ್ಯಕ್ಚುಲಿ ಒಳಗಡೆ. ಇವೆಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಲಾಂಗ್ ಡ್ರೆಸ್ಸಸ್ಸೇ ಮುಂಚೆನೇ ನಾನು 10th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡ್ ಇದ್ದಾಗಲೇ ಇವೆಲ್ಲ ಕೊಡಿಸಿದ್ರು. ಇದನ್ನು ನಾನು ಹೇಳಲೇಬೇಕು, ಹೇಳಿದ್ದೀನಿ ಅನ್ಕೊತೀನಿ, ಬಟ್ ಅಂದರೂ ಹೇಳ್ತೀನಿ. ಇದು ನಾನು ಮೆಚೂರ್ಡ್ ಆದಾಗ ನಮ್ಮ ಮಮ್ಮಿ ಕೊಡಿಸಿರೋದು. ಅಂದರೆ ಬರೋಬ್ಬರಿ ಎಷ್ಟು ವರ್ಷ? 18 ವರ್ಷ 18 ವರ್ಷದ ಹಿಂದಿಂದ ಅಲ್ಲ, ಇದು 18 ವರ್ಷದ ಹಿಂದಿಂದ. 18 ಅಲ್ಲ, 21 ವರ್ಷದ ಹಿಂದಿಂದಿದು. 21 ವರ್ಷದಿಂದ. ಇಲ್ಲ 18 ವರ್ಷ ಕರೆಕ್ಟು. 18 ವರ್ಷದಿಂದ ತೊಗೊಂಡಿದ್ದು. ಸೊ ಶೈನಿಂಗ್ ಹೆಂಗೈತೆ ಹಂಗೆ ಐತಿ, ಬಟ್ ಇವಾಗಂತೂ ಬರಲ್ಲ ಇದು. ಅದನ್ನೇನು ಮಾಡಿದ್ರು ಬರಲ್ಲ ಅದು ಅಷ್ಟೇ. ಮತ್ತಿವೆಲ್ಲ ಸೀರೆ, ಬೊಟ್ಟೆ. ಇದು ಎಷ್ಟು ಸಾವಿರಮ್ಮ? 3,000 ಸಮಥಿಂಗ್ ಏನೋ ಕೊಟ್ಟಿದ್ದಿದ್ನ. ಮತ್ತೆ 6,000 ರೂಪಾಯಿನೇ ಇದಾ? ಇದೆಲ್ಲಿ ತಗೊಂಡಿದ್ದೇಳು? ಇದು ಯಾವುದೋ ಫಂಕ್ಷನ್ ಅದಕ್ಕೆ ತೊಗೊಂಡಿದ್ವಿ ಇದನ್ನ. ಇದು ಇಷ್ಟು ಕಾಸ್ಟ್ಲಿ ಕೊಡಿಸಿ. ಆಮೇಲೆ ಇಲ್ಲಿ ಬ್ಯಾಗ್ಸು ಹಂಗೆ ಇದಾವಲ್ಲ, ನಾನು ಹಳೆಯವು ಕಾಲೇಜ್ ಬ್ಯಾಗ್ಸ್ ಒಂದು 6 ಬ್ಯಾಗ್ಸ್ ಇದಾವೆ ನನ್ನ ಹತ್ರ. ಬರೀ ಡಿಪ್ಲೊಮಾದಲ್ಲಿ ತಗೊಂಡಿರೋ ಒಂದು 6 ಇದಾವೆ. ನನ್ನ ಕಾಲೇಜ್ದು ಇದೊಂದು ಸಿಕ್ಕಿದೆ, ಇನ್ನೂ 3 ಮೇಲ್ಗಡೆ ಇದ್ದಾವೆ ಅಂದ್ಕೊತೀನಿ. ಸೊ ನಾನು ಡಿಪ್ಲೊಮಾ ಕಾಲೇಜಲ್ಲಿ ಹೋಗುವಾಗ ಈ ಥರ ಅದು ಸ್ಟೈಲ್ ಆಗಿತ್ತಲ್ಲ, ಸ್ಮೈಲಿ ಹಾಕ್ಕೊಂಡು ಇದು ಹಾಕ್ಕೊಂಡು ಹೋಗ್ತಾಯಿದ್ದೆ. ಆ್ಯಕ್ಚುಲಿ ಇದೆಲ್ಲ ನಮ್ಮ ಮಮ್ಮಿ ಕೊಡಿಸಿರೋದು. ಇದನ್ನು ಇನ್ನು 3-4 ಎಲ್ಲ ಒಂಥರ ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟಿದ್ದಾವೆ. ಏನು ಮಾಡ್ಬೇಕು ಗೊತ್ತಿಲ್ಲ. 3-4 ಬಿಟ್ಟು ಸೋಪ್ ಹಚ್ಚಿ ತೊಳೆದು ಹಾರಾಕಿ ಇಟ್ಕೊಂಡು 3-4 ನಾನು ಎಷ್ಟು ಕೇಳ್ತಿದ್ದೆ ಅಷ್ಟು ಕೊಡಿಸ್ತಿತ್ತು. 4 ಬ್ಯಾಗು ಡಿಪ್ಲೊಮಾ ಕಾಲೇಜಾಗ ತಗೊಂಡಿರೋವು. ಇವು ಆನ್ಲೈನ್ ತರಿಸಿದ್ದು. ಯಾವುದಿದೆ? ಇದು ಆನ್ಲೈನಾಗ ತರಿಸಿರೋದೆ. ಕ್ವಾಲಿಟಿ ಹೆಂಗಿತ್ತಲ್ಲಮ್ಮ ಇದು? ಇನ್ನೊಂದು ಬಟ್ಟೆದು ಅಲ್ಲಿ ಫ್ಲಿಪ್ಕಾರ್ಟ್ ಅಂತ ಬಂದಿತ್ತಲ್ಲ, ಫಸ್ಟಿಗೆ ಬಂದಿತ್ತೆ. ಫ್ಲಿಪ್ಕಾರ್ಟ್ ಅಮೆಜಾನ್ ಗೊತ್ತಿಲ್ಲಪ್ಪ. ಹಾಗೆ ಅವಾಗ ತಗೊಂಡಿರುವೆ. ಏನಪ್ಪ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಆನ್ಲೈನ್ ತಗೊಂಡಿದ್ದು, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಅದೇ ಫ್ಲಿಪ್ಕಾರ್ಟ್ನಾಗ. ಇವಾಗ ಈ ಥರ ಇದೆ ನಮ್ಮ ಒಂದು ಬಟ್ಟೆಯ ಸ್ಥಿತಿಗಳೆಲ್ಲ ಈ ಥರ ಇದೆ. ಸೊ ಇದನ್ನು ನೀಟಾಗಿ ಹೊಂದಿಸ್ಬೇಕು, ಹೊಂದ್ಸೋಣವಾ? ಸೊ ನಾನು ಈ ಥರ ಹೊಂದ್ಸ್ಕೊಂಡಿದ್ದೀನಿ ನೀಟಾಗಿ. ಮೇಲ್ಗಡೆ ಕವರ್ಸ್ ಎವ್ರಿಥಿಂಗ್ ಇಲ್ಲಿದು ಇವಾಗ ಹೊಂದ್ಸ್ಕೊಂಡಿದ್ದಾಯಿತು. ದೇವ್ರೆ, ಇಷ್ಟು ಬಟ್ಟೆ. ಇನ್ನೊಂದು ತೋರಿಸ್ತೀನಿ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ PUC ಒಳಗೆ ಇದ್ದಾಗ ತೊಗೊಂಡಿರೋದು. ಇದು ಏನು ಬಟ್ಟೆ ಅಂತ ಹೇಳ್ತಾರೆ? ಏನಂತ ಹೇಳ್ತಾರೆ ಇದಕ್ಕೆ? ಹೆಂಗಿದೆ ನೋಡಿ. ನಮ್ಮ ಮಮ್ಮಿ PUCಯಲ್ಲಿದ್ದಾಗ ತೊಗೊಂಡಿರೋದು ಇದು. ಇದು ಬ್ಲೌಸ್ ಥರ ಇದು. ದಿಸ್ ಇಸ್ ಬ್ಲೌಸ್. ಮಮ್ಮಿ ಏನಂತಾರೆ ಮಮ್ಮಿ? ಇದು ಯಾವ ಬ್ಲೌಸ್ ಅಂತಾರೆ ಇದಕ್ಕೆ? ಇದು ಸ್ಪನ್ ಕುತ್ನಿ. ಸೊ ಈಗ ನಾನು ಹಾಕ್ಕೊಂಡೆ ತಿರ್ಗಾ. ಇವಾಗಲೂ ಹಿಂಗೈತೆ ಬಟ್ಟೆ. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ. ಇದು ಸಖತ್ತಾಗಿದೆ ಅಲ್ಲ. ನಾನು PUC ಇದ್ದಾಗ 22 ವರ್ಷನೇ ಎಷ್ಟು 18 ವರ್ಷಕ್ಕಿದ್ದಾಗ ತೊಗೊಂಡಿದ್ದು. ಇದಾ? ಬರೀ 50 ರೂಪೀಸ್ ಕೊಟ್ಟಿದ್ದೆ. ತಿರ್ಗಿ ನಾನು ಹಾಕ್ಕೊಂಡಿನಿ ಇದನ್ನ. ಅಂದರೆ ಹೆಂಗಿರ್ಬೇಡ ಇದು ಕ್ವಾಲಿಟಿ. ಅದು ನಾನು ಮನ್ಯಾಗ ಬಿಟ್ಟು ಪಾಪು ಕುಂಚಿ ಹೊಲಿತೀನಿ. ಹಾಂ, ರೀಕ್ರಿಯೇಟ್. ಕೂತೀನಿ. ಇವಾಗ ಈ ಥರದ ಬಟ್ಟೆ ಸಿಗಲ್ಲ. ಇಲ್ಲ, ನಮ್ಮ ಮಮ್ಮಿ ಇದ್ರಾಗ ಕುಂಚ್ಕಿ ಹೊಲಿತಾರಂತೆ, ಕುಂಚ್ಕಿ. ಸೊ ಇದನ್ನು ಸೇಫಾಗಿ ಇಡೋಣ. ನಮ್ಮನೆ ಫಿಲ್ಟರು ಹಾಳಾಗಿತ್ತು ಆ್ಯಕ್ಚುಲಿ. ಅಂದರೆ ಅಡಾಪ್ಟರ್ ಏನಿರುತ್ತೆ, ಸೊ ಅದು ಹೋಗಿತ್ತು. ಸೊ ಮ್ಯಾಕ್ಸಿಮಮ್ ಒನ್ ಇಯರ್ ಬರುತ್ತೆ ಅಂದ್ಕೊತೀನಿ, ಮೇನ್ ಕಂಪ್ನಿದು. ಆ್ಯಂಡ್ ಇವ್ರು ತೊಗೊಬಂದಿದ್ದು ಆಕ್ವಾದ್ದೇ ಅಡಾಪ್ಟರು. ಸೊ ಅದಕ್ಕೆ ನಾವಿವಾಗ 3 ಇಯರ್ ಯೂಸ್ ಮಾಡಿದ್ವಿ ಅದನ್ನ ಆಲ್ರೆಡಿ ಅಡಾಪ್ಟರ್ನ. ಸೊ ಹಾಗಾಗಿ ಚೇಂಜ್ ಮಾಡ್ಲಿಕ್ಕಂತ ಬಂದಿದ್ದಾರೆ. ಸೊ ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ ಇವಾಗ. ಈ ಥರ ಇದನ್ನು ಚೇಂಜ್ ಮಾಡಿ ಅಡಾಪ್ಟರ್ನ ಹಾಕಿ ಹೋಗ್ತಾರೆ.
ಸೊ ಇದು ಕೂಡ 6 ಮಂತ್ಸ್ ವಾರಂಟಿ ಅಷ್ಟೇ ಅಂತೆ. ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ಎಸ್, ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಒಂದು ಮೂರು ಕೆಲಸನ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತ ಅಂದರೆ ಫಸ್ಟು ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ರಾಘವೇಂದ್ರ ಮಠಕ್ಕೆ ಹೋಗಿ ಅಲ್ಲಿಂದ ಚೂಸ್ ಎನಿ 140 ರುಪೀಸ್, ಅಂದರೆ ಏನೇ ತೊಗೊಂಡ್ರು 140 ರುಪೀಸ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮತ್ತೇನೋ ಸ್ವಲ್ಪ ತರಕಾರಿ ತೊಗೋಬೇಕು. ತರಕಾರಿ ತೊಗೊಂಡು ಮನೆಗೆ ಬರೋಣ. ಇಷ್ಟಂತೂ ಇದೆ. ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ 8:30 ಆಗಿದೆ. ಟೈಮ್ ಆಯಿತು, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಏನಿದೆ? ಏನು ದಾಟ್ಬಿಡು ಸರಿ. ಈಗ ಕಾಯಿ ಹೊಡೆದಿದೆ. ನೀರು ತುಂಬ ಇಲ್ಲ, ಲೈಟ್ ನೋಡಿ ಹಾಕಲ್ಲ. ಏನಿದೆ? ಏನು ಗೊತ್ತು? ನಿನ್ನಿಂದ್ರೆ ಏನಾರು ಉಗ್ದಾರೇನು? ಮಣ್ಣು ಏನೋ ಕಾಯಿ ಹೊಡೆದಂಗೆ ಐತಪ್ಪ. ಏನೋ ಹಾಲು ಏನೋ ಚಲೋ. ಏ ಮಣ್ಣು, ಮನೆ ಮುಂದೆ ಏನಾರು ಆಗ್ಬಿಟ್ರೆ ಏನಮ್ಮ ನೀರಾ? ತಗೋ. ಮನೆ ಮುಂದೆ ಏನಾರು ಆಗ್ಬಿಟ್ರೆ ಟೆನ್ಷನ್ ಆಗ್ಬಿಡುತ್ತಲ್ಲ, ಯಾರೇನು ಮಾಡಿದಾರಪ್ಪ ಅಂತ. ಕೊಡು ಹೋಗೋಣ. ಹಾಲನ್ನು ಏನೋ ಚಲೋ. ಏನೋ ಒಂಥರ ಇದ್ದಂಗೆ ಐತಿ ಇದು ಹಾಲದು. ಇದು ನಾವು ಎಳ್ನೀರು ಕುಡ್ದಾಗ ಬರ್ತದಲ್ಲ, ಹಂಗಿದ್ದಂಗೆ ಐತೆ. ಓಕೆ, ಲೆಟ್ಸ್ ಗೋ. ಸೊ ಇಲ್ಲೇ 140ಗೆ ಅಂದರೆ ಏನು ತೊಗೊಂಡ್ರು 140 ಅಂತ ಹೇಳಿದ್ನಲ್ವಾ. ಸೊ ಅದೇ ಇದು, ನಾನು ಅಲ್ಲಿಗೆ ಬಂದಿರೋದು. ಬನ್ನಿ ಹೋಗೋಣ, ಏನೇನು ನೋಡೋಣ. ಏನು ಗೊತ್ತಾ, ಆ್ಯಕ್ಚುಲಿ ಇದು ವರ್ತಿದೆ. 144 ಪೀಸ್ ಅಂದರೆ ವರ್ತಿದೆ, ಚೆನ್ನಾಗಿದೆ. ಸೊ ಇದು ಕೂಡ ಉಪ್ಪಿನಕಾಯಿ 1.5 kg. ಚೆನ್ನಾಗಿದೆ ಇದು ಕೂಡ. ಏನೋ ನೋಡಿದ್ರೆ ಯಾವುದೆಲ್ಲ ತೊಗೋಬೋದಲ್ವ ಅನಿಸುತ್ತೆ, ಅದಕ್ಕೆ ತೊಗೊಳ್ತಾರೆ. 140 ಫಿಕ್ಸ್ ಅಂತ. ಏನು ತೊಗೊಂಡು 140 ಅಂತಂದರೆ ಅದು ಅಟ್ರಾಕ್ಷನ್ ಬರೋ ಥರ ಆಗುತ್ತೆ, ಅದಕ್ಕೆ ಎಲ್ಲ ಬಂದು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಕರೆಕ್ಟಾಗಿ ನೋಡಿ, ಇದನ್ನು ನಾನು ಕರೆಕ್ಟಾಗಿ ಇದೇ ಥರನೇ ಪೇಂಟ್ ಮಾಡಿದ್ದೆ, ಆಯಿತಾ. ಸೊ ತೋರಿಸ್ತೀನಿ, ಲಾಸ್ಟ್ ಟೈಮ್ ಡ್ರಾಯಿಂಗಲ್ಲಿ ತೋರಿಸಿದ್ದೆ ಅಂತ ಇಟ್ಕೊತೀನಿ. ಸೊ ಇವಾಗ ನಾವು ಮಠಕ್ಕೆ ಬಂದಿದ್ದೀವಿ, ತೋರಿಸ್ತೀನಿ ನಿಮಗೆ. ತುಂಬ ದಿನಗಳಾದಮೇಲೆ ಬಂದಿರೋದು ಮಠಕ್ಕೆ. ಮುಂಚೆ ಇಲ್ಲಿತ್ತಲ್ಲಮ್ಮ ಇದು ಬಾಗಿಲು, ಇವಾಗ ಆ ಕಡೆ ಮಾಡಿದ್ದಾರೆ. ನಾವು ಬಂದ ತಕ್ಷಣವೇ ಕ್ಲೋಸ್ ಮಾಡಿದರು. ರಾಯಲ್ ಯಂತ್ರನೇ ಕಾಣಿಸ್ತಾರೆ. ಸೊ ಟೈಮ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಕ್ಲೋಸ್ ಮಾಡಿದರು. ನಮ್ಮಣ್ಣ ಎಗ್ ರೈಸ್ ಮಾಡಿದ್ದಾನಪ್ಪ ಇವತ್ತು. ಸೊ ಎಗ್ ರೈಸ್ ತಿನ್ನೋಣ.
ಚೆನ್ನಾಗಿ ಮಾಡಿರ್ತಾನೆ, ಬಟ್ ಅದಕ್ಕೆ ಎಗ್ ಮಸಾಲ ಅದೆಲ್ಲ ಹಾಕಿರಲ್ಲ ಅವನು. ನಾವಿವಾಗ ಎಗ್ ರೈಸ್ನ ಹಾಕ್ಕೊಂಡು ತಿನ್ನೋಣ. ಏನು ಕಮ್ಮಿ ಆಗತ್ತಲ್ಲ, ಹಾಕು. ಉಪ್ಪು ಹಾಕಿ ಹಾಕ್ತೀವಿ.